ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆ ಹುಡುಕ್ತಾ ಇದ್ರೆ ನಿಮಗದೊಂದು ಸುವರ್ಣ ಅವಕಾಶ ಆಗಿದೆ. ಬೆಂಗಳೂರಿನಲ್ಲಿ 35,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಸರ್ಕಾರಿ ಹುದ್ದೆ ಇದು. ಇದಕ್ಕೆ ಏನ್ ಎಜುಕೇಶನ್ ಮಾಡಿರ್ಬೇಕು, ಅಪ್ಲಿಕೇಶನ್ ಹೇಗ್ ಹಾಕ್ಬೇಕು, ವಯೋಮಿತಿ ಏನಿರಬೇಕು, ಇದೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ನೀವು? ಇವಾಗಲೇ ಆಗಿ ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಪ್ರತಿದಿನನೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಇವಾಗ ವಿಡಿಯೋನ ಶುರು ಮಾಡೋಣ. EPFO ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಅಂದ್ರೆ ನಿಮ್ಮ PF ಗಳೆಲ್ಲ ಕಟ್ ಆಗತ್ತಲ್ಲ, ಅದು ಆ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆ ಖಾಲಿ ಇರೋದು. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ 25 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಹಲವಾರು ಕಡೆ ಇದೆ. ಅದರಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಬೆಂಗಳೂರು, ಚೆನ್ನೈ, ಅಹಮದಾಬಾದ್ ಮತ್ತೆ ಮುಂಬೈ, ಇಷ್ಟು ಪ್ಲೇಸಸ್ಗಳಲ್ಲಿ ಹುದ್ದೆ ಖಾಲಿ ಇದೆ. ನಮಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಖಾಲಿ ಇರುತ್ತೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಡೆಪ್ಯೂಟಿ ಡೈರೆಕ್ಟರ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ 15,600 ರೂಪಾಯಿಂದ ಹಿಡಿದು 39,100 ರೂಪಾಯಿ ತನಕನೂ ಇರುತ್ತೆ. ಇದು ತಿಂಗಳದ ಸ್ಯಾಲ್ರಿ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಡೆಪ್ಯೂಟಿ ಡೈರೆಕ್ಟರ್ ವಿಜಿಲೆನ್ಸ್ ಹುದ್ದೆ 7 ಖಾಲಿ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಿಲೆನ್ಸ್ ಹುದ್ದೆ 18 ಖಾಲಿ ಇದೆ. ಟೋಟಲ್ 25. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ 56 ವರ್ಷ ಆಗಿದ್ರು ನೀವು ಅಪ್ಲಿಕೇಶನ್ ಹಾಕಬಹುದು. 18ರಿಂದ 56 ವಯೋಮಿತಿಯ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋಣ. ಸೆಲೆಕ್ಷನ್ ಪ್ರೋಸೆಸ್ ಫಸ್ಟ್ ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಇದೆ. ಅದಾದ ನಂತರ ನಿಮ್ಮನ್ನ ಇಂಟರ್ವ್ಯೂ ಸಂದರ್ಶನ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ನೆಕ್ಸ್ಟ್ ನಿಮಗೆ ಅಂದ್ರೆ ಈಗ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂತವರಿಗೆ ಈ ವಿಡಿಯೋ, ಈ ಚಾನಲ್ ಶೇರ್ ಮಾಡ್ರಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ. ಇವಾಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಅಪ್ಲಿಕೇಶನ್ನ ಆಫ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಈ ಆಫ್ಲೈನ್ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳ್ಬೋದು. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಫಾರಮ್ನ ಪ್ರಿಂಟ್ಔಟ್ ತಗೋಬೇಕಾಗತ್ತೆ. ಪ್ರಿಂಟ್ಔಟ್ ತಗೊಂಡು ಫಿಲಪ್ ಮಾಡಿ ನೀವು ಒಂದು ಅಡ್ರೆಸ್ ಇರುತ್ತಲ್ಲ, ಆ ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಕಳಿಸ್ಬೇಕು. ಇದನ್ನ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕಳಿಸೋದು ಅಂತಾರೆ. ಹೇಗೆ ಕಳಿಸೋದು ಅಂತ ಹೇಳಿದ್ರೆ ನೀವು ಸ್ಪೀಡ್ ಪೋಸ್ಟ್ ಮಾಡ್ಬೋದು, ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು, ಕೊರಿಯರ್ ಮಾಡಬಹುದು. ಇಲ್ಲ ನಿಮಗೆ ಹತ್ರ ಇದೆ ಅಡ್ರೆಸ್ ಅಂತ ಹೇಳಿದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಇದಿಷ್ಟು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಾರೆ. ನೀವು ಅಪ್ಲಿಕೇಶನ್ ಫಾರಂ ಫಿಲಪ್ ಮಾಡೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ಅಪ್ಲಿಕೇಶನ್ ಫಾರಂ ನಲ್ಲಿ ಏನಾದರೂ ತಪ್ಪಾದ್ರೆ ನೀವು ಸೆಂಡ್ ಮಾಡಾದ್ಮೇಲೆ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ನ ಕಮ್ಮಿ ಮಾಡೋದಕ್ಕೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೋಬೇಕು. ಈ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಲ್ಲೇ ನೀವು ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಇದೆರಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಟೆಲಿಗ್ರಾಮ್ ಚಾನಲ್ ಇಂದ. ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್ ನಾವು ಡೌನ್ಲೋಡ್ ಮಾಡಿದ್ವಿ, ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಕೇಳಿದ್ರೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ಬೇಕಂದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೂ ತಗೋಬಹುದು ನೀವು. SH ದೀಪಕ್ ಆರ್ಯ, ರೀಜನಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಟು ರಿಕ್ರೂಟ್ಮೆಂಟ್ ಬಾರ್ ಎಕ್ಸಾಮ್ ಡಿವಿಷನ್, ಪ್ಲೇಟ್ A, ಗ್ರೌಂಡ್ ಫ್ಲೋರ್, ಬ್ಲಾಕ್ 2, ಈಸ್ಟ್ ಕಿದ್ವಾಯಿ ನಗರ್, ನ್ಯೂ ದೆಹಲಿ 110023. ಇಲ್ಲಿಗೆ 15 ಏಪ್ರಿಲ್ 2025 ನೀವು ಅಪ್ಲಿಕೇಶನ್ ತಲುಪೋ ತರ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಅಡ್ರೆಸ್ನ ಬೇಕಾದ್ರೆ ಒಂದ್ಸಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೋಟಿಫಿಕೇಶನ್ ಅಲ್ಲೂ ಇರುತ್ತೆ. ಓಕೆನಾ? ನೆಕ್ಸ್ಟ್ ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದಿಲ್ಲ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಅವರು ಮೆನ್ಷನ್ ಮಾಡಿಲ್ಲ. ನೀವು ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ, ನಿಮಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೇನ್ ಸ್ಟೆಪ್ಸ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಫಸ್ಟ್ನೇದು ಮುಂಚೆನೆ ಹೇಳಿದ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು. ಎರಡನೆಯದು, ನೀವು ಅಪ್ಲಿಕೇಶನ್ ಫಾರಂ ಇರುತ್ತಲ್ಲ ಅದರಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ
ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ನಿಮಗೆ ಏನಾದರೂ ಜಾಬ್ ಸಿಕ್ಕರೆ SMS ಮೂಲಕ ಕಳಿಸ್ತಾರೆ, ಕನ್ಫರ್ಮ್ ಮಾಡ್ತಾರೆ ಅಂದರೆ ನಿಮಗೆ ಜಾಬ್ ಸಿಕ್ಕಿದೆ ಅಂತ, ಅಥವಾ ಇಮೇಲ್ ಮುಖಾಂತರ ಕಳಿಸಬಹುದು. ಇದೆರಡರ ಮುಖಾಂತರ. ಸೊ ನೀವೇನಾದರೂ ಇಮೇಲ್ ID ಮೊಬೈಲ್ ನಂಬರ್ ತಪ್ಪಾಗಿ ಹಾಕಿದ್ರೆ ನಿಮಗವರು ಕನ್ಫರ್ಮೇಷನ್ ಮಾಡೋಕ್ಕಾಗಲ್ಲ ಜಾಬ್ ಸಿಕ್ಕಿದೆ ಅಂತ. ಅದಕ್ಕೋಸ್ಕರ ಅದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟು ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ಯಾವ್ಯಾವುದು ಅಂತ ಹೇಳ್ತಾ ಇದ್ದೀನಿ. ID ಪ್ರೂಫ್ಗೆ ಆಧಾರ್ ಕಾರ್ಡು, ವೋಟರ್ ID ಅಥವಾ ಪಾನ್ ಕಾರ್ಡು, ನಿಮ್ಮ ಫೋಟೋ ಇರುತ್ತಲ್ಲ ಆ ಥರ ಯಾವ್ದಾರ ID ಕಾರ್ಡನ್ನ ನೀವು ರೆಡಿ ಇಟ್ಕೊಳ್ಳಿ. ಒಂದು ಜೆರಾಕ್ಸ್ ತೆಗೆದಿಟ್ಕೊಳ್ಳಿ, 1-2. ಓಕೆನಾ. ನೆಕ್ಸ್ಟು ಏಜ್ ಪ್ರೂಫ್ಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನೀವು ಏನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಓದಿದ್ದೀರಾ ಅದರ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ತೆಗೆದಿಟ್ಕೊಳ್ಳಿ. ರೀಸೆಂಟ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ಒಂದು ಇಟ್ಕೊಂಡಿರಿ. ಅಪ್ಲಿಕೇಶನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಜಾಬಿಗೆ ಉಪಯೋಗ ಆಗೇ ಆಗುತ್ತೆ. ರೆಸ್ಯೂಮ್ ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನಲ್ಲಿ ಕೇಳಿದರೆ ಅಟ್ಯಾಚ್ ಮಾಡಬಹುದು. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಳ್ಳಿ, ಅದರ ಅಟ್ಯಾಚ್ ಮಾಡಿ ಕಳಿಸ್ಬೋದು ಅಪ್ಲಿಕೇಶನ್ ಜೊತೆಗೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಎಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟು, ನಿಮಗೆ ಟೆಲಿಗ್ರಾಮ್ ಚಾನಲಿಂದಾನೇ ಸಿಗುತ್ತೆ. ಅದಾದ ನಂತರ ಅದೇ ಹೇಳಿದ್ನಲ್ಲ ಆ ಅಡ್ರೆಸ್ಸಿಗೆ ಕರೆಕ್ಟಾಗಿ ಕಳಿಸ್ಕೊಡಿ. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಅಡ್ರೆಸ್ನ, ಫೋಟೋ ಹೊಡೆಯೋದು ಅಂದರೆ ಸ್ಕ್ರೀನ್ಶಾಟ್ ತೊಗೊಳೋದು ಮರಿಬೇಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಿಲಪ್ ಆದಮೇಲೆ ಲಾಸ್ಟ್ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇನ್ನೊಂದು ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಿ, ಯಾಕಂದರೆ ಜಾಬಿನ ವಿಷಯ ತಪ್ಪಾಗಬಾರ್ದು, ಅದಕ್ಕೋಸ್ಕರ. ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 28 ಫೆಬ್ರವರಿ 2025ಕ್ಕೆ ಓಪನ್ ಆಗಿದೆ. ಕೊನೆ ದಿನಾಂಕ ಮುಂಚೆನೆ ತಿಳಿಸ್ಕೊಟ್ಟೆ, 15 ಏಪ್ರಿಲ್ ಅಷ್ಟರೊಳಗಡೆ ನೀವು ಕಳಿಸ್ಕೊಡ್ಬೇಕು. ತುಂಬ ದಿನ ಇದೆ ಅಂತ ಹೇಳಿ ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಪೋಸ್ಟು ಕೊರಿಯರ್ ಏನಾರ ಲೇಟ್ ಆದರೆ ಮತ್ತೆ ನಿಮಗೆ ಜಾಬ್ ಸಿಗಲ್ಲ, ಅದಕ್ಕೋಸ್ಕರ ಬೇಗ ಕಳಿಸ್ಕೊಡಿ. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು, ಅಲ್ಲಿಂದ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊತೀರಾ ಅಂದರೆ ಅದನ್ನು ಕೂಡ ಮಾಡಬಹುದು. epfindia.gov.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು. ಗೂಗಲ್ನಿಂದ ನೀವು ಈ ವೆಬ್ಸೈಟ್ನ ಸರ್ಚ್ ಮಾಡಿ ಅಲ್ಲಿಂದನೂ ಬೇಕಾದ್ರೆ ಡೀಟೇಲ್ಸ್ ತಿಳ್ಕೋಬಹುದು ನೀವು. ಗೊತ್ತಾಯ್ತಾ? ಇದಿಷ್ಟು ಈ ಜಾಬ್ನ ವಿವರ. ನೆಕ್ಸ್ಟ್ ನಮಗೆ ಹೇಳಬೇಕಂತಿದ್ದೇನು ಅಂದರೆ, ನೀವಿನ್ನೂ ವಾಟ್ಸಪ್ ಚಾನಲ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯಿನ್ ಆಗಿ. ಒಂದೊಂದ್ಸಲ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸಲ್ಲ ವಿಡಿಯೋ ಬಂದ ತಕ್ಷಣ, ಅದಕ್ಕೋಸ್ಕರ ನೀವು ವಾಟ್ಸಪ್ ಚಾನಲ್ ಜಾಯಿನ್ ಆದರೆ ವಿಡಿಯೋ ಹಾಕಿದ ತಕ್ಷಣ ನಾವು ಅಲ್ಲಿ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಿರ್ತೀವಿ, ಅಲ್ಲಿಂದ ನೀವು ನೋಡ್ಕೊಂಡು ವಿಡಿಯೋ ನೋಡ್ಕೋಬಹುದು. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯಿನ್ ಆಗೋದು ಮರಿಬೇಡಿ. ನಿಮಗೇನಾದರೂ ಡೌಟ್ಸ್ ಇದೆಯಾ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ.